ನಮಸ್ಕಾರ ವೀಕ್ಷಕರೇ, ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ವೇತಾ. ಮಹಾರಾಷ್ಟ್ರ ಮಹಾನಗರ ಪಾಲಿಕೆ ಚುನಾವಣೆ ನಡೆದು ರಿಸಲ್ಟ್ ಬಂದಿದೆ. ಎಕ್ಸ್ಪೆಕ್ಟ್ ಮಾಡಿದಂತೆ ಬಿಜೆಪಿ ಗೆದ್ದಿದೆ. ಬಟ್ ಇಲ್ಲಿ ಒಂದು ರಿಸಲ್ಟ್ ತುಂಬಾ ಇಂಟ್ರೆಸ್ಟಿಂಗ್ ಅನ್ನೋದಕ್ಕಿಂತಲೂ ಆ ರಿಸಲ್ಟ್ ನೋಡಿ ಹಿಂದೂಗಳು ತಿಳಿದುಕೊಳ್ಬೇಕಾಗಿರೋದು ತುಂಬಾನೇ ಇದೆ. ಮಹಾರಾಷ್ಟ್ರದ 29 ಮಹಾನಗರ ಪಾಲಿಕೆಗಳ ಚುನಾವಣಾ ಫಲಿತಾಂಶಗಳು ಹೊರಬಿತ್ತು. ಅದರಲ್ಲಿ ಬಿಜೆಪಿ ಮತ್ತು ಅದರ ಮಿತ್ರ ಪಕ್ಷಗಳು ಭರ್ಜರಿ ಜಯ ಸಾಧಿಸಿವೆ. ಒಟ್ಟು 29 ನಗರ ನಿಗಮಗಳ ಪೈಕಿ 25 ಕಡೆಗಳಲ್ಲಿ ಬಿಜೆಪಿ ಪ್ಲಸ್ ಮೈತ್ರಿಕೂಟ ಗೆಲುವು ಸಾಧಿಸಿದೆ. ಆದ್ರೆ ಇಲ್ಲಿ ಶಾಕಿಂಗ್ ಅಂತ ಅನಿಸೋದು ಮಾಲೇಗಾಂವ್. ಒಂದು ಕಾಲದಲ್ಲಿ ಕಾಂಗ್ರೆಸ್ನ ಭದ್ರಕೋಟೆಯಾಗಿತ್ತು ಈ ಮಾಲೇಗಾಂವ್. ಆದ್ರೆ ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಸಂಪೂರ್ಣವಾಗಿ ಧೂಳಿಪಟವಾಗಿದೆ. ಕಾಂಗ್ರೆಸ್ ಈ ಹಿಂದೆ ಸಾಧ್ವಿ ಪ್ರಜ್ಞಾ ಸಿಂಗ್ ಮತ್ತು ಭಗವಾ ಭಯೋತ್ಪಾದನೆಯಂತಹ ವಿಷಯಗಳನ್ನ ಬಳಸಿಕೊಂಡು ಹಿಂದೂಗಳ ವಿರುದ್ಧ ತುಂಬಾ ಅಪಪ್ರಚಾರ ಮಾಡಿಕೊಂಡು ಬಂದಿದ್ದಾರೆ. ಅಷ್ಟಾದ್ರೂ ಮಾಲೇಗಾಂವ್ನಲ್ಲಿ ಕಾಂಗ್ರೆಸ್ನ ಸೆಕ್ಯುಲರಿಸಂ, ಜಾತ್ಯತೀತತೆ ಮಂತ್ರವು ಫೇಲ್ ಆಗೋಯ್ತು ಪಾಪ. ಇಲ್ಲಿ ಕಾಂಗ್ರೆಸ್ ಕೇವಲ 3 ಸ್ಥಾನಗಳಿಗೆ ತೃಪ್ತಿ ಪಟ್ಟುಕೊಳ್ಬೇಕಾಗಿ ಬಂದಿದೆ. ಮಜಾ ಏನಂದ್ರೆ ಇಸ್ಲಾಂ ಪಾರ್ಟಿ ಮತ್ತು AIMIM ಮಾಲೇಗಾಂವ್ನಲ್ಲಿ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ. ಈ ಇಸ್ಲಾಮಿಕ್ ಪಾರ್ಟಿ 2024ರಲ್ಲಿ ಸ್ಥಾಪನೆಯಾದ ಹೊಸ ಪಕ್ಷ. ಇದರ ಪೂರ್ತಿ ಹೆಸರು ಇಂಡಿಯನ್ ಸೆಕ್ಯುಲರ್ ಅಡ್ಜಸ್ಟೇಬಲ್ ಅಸೆಂಬ್ಲಿ ಆಫ್ ಮಹಾರಾಷ್ಟ್ರ, ಅಂದ್ರೆ ISLAM. ಭಾರತದ ಕಾನೂನಿನ ಪ್ರಕಾರ ಧರ್ಮದ ಹೆಸರಿನಲ್ಲಿ ಪಕ್ಷವನ್ನ ನೋಂದಾಯಿಸೋಕೆ ಅವಕಾಶ ಇಲ್ಲದೇ ಇರೋ ಕಾರಣ ಅದರ ಸಂಕ್ಷಿಪ್ತ ರೂಪ ಇಸ್ಲಾಂ ಅಂತ ಆಗೋ ಹಾಗೆ ಹೆಸರನ್ನ ಇಟ್ಕೊಂಡಿದ್ದಾರೆ. ಈ ಪೈಕಿ 84 ಸ್ಥಾನಗಳ ಪೈಕಿ 35 ಸ್ಥಾನಗಳನ್ನ ಗೆದ್ದಿದೆ. ಈ ಪಕ್ಷವನ್ನ ಮಾಜಿ ಕಾಂಗ್ರೆಸ್ ಮತ್ತು NCP ನಾಯಕ ಆಸಿಫ್ ಶೇಖ್ ರಶೀದ್ ಆಗಸ್ಟ್ 2024ರಲ್ಲಿ ಸ್ಥಾಪಿಸಿದ್ದು. ಇನ್ನು 2ನೇ ಸ್ಥಾನದಲ್ಲಿ ಅಸಾದುದ್ದೀನ್ ಓವೈಸಿ ಅವರ AIMIM ಇದ್ದು ಅದು 21 ಸ್ಥಾನಗಳನ್ನ ಗೆದ್ದಿದೆ. ಹೀಗೆ 2 ಮುಸ್ಲಿಂ ಪಕ್ಷಗಳು ಸೇರಿ ಕಾಂಗ್ರೆಸ್ನ ವೋಟ್ ಬ್ಯಾಂಕ್ ಅನ್ನ ಕಿತ್ಕೊಂಡ್ಬಿಟ್ಟಿದೆ. ಮೊದಲೇ ಅಂದುಕೊಂಡಂತೆ ಅಲ್ಲಿ ಬಿಜೆಪಿ ಸಾಧನೆ ಏನಿಲ್ಲ. ಯಾಕಂದ್ರೆ ಇದು ಮುಸ್ಲಿಂ ಬಾಹುಳ್ಯ ಇರೋ ಪ್ರದೇಶ. ಮುಸ್ಲಿಮರೇ ಹೆಚ್ಚಾಗಿರೋ ಮಾಲೇಗಾಂವ್ನಲ್ಲಿ ಬಿಜೆಪಿಗೆ ಕೇವಲ 2 ಸ್ಥಾನಗಳು ಮಾತ್ರ ಸಿಕ್ಕಿವೆ. ಆಕ್ಚುಲಿ ಅಲ್ಲಿ ಬಿಜೆಪಿಗೆ ಸ್ಪರ್ಧಿಸೋದಕ್ಕೆ ಅಭ್ಯರ್ಥಿಗಳೇ ಸಿಗ್ತಾ ಇರಲಿಲ್ವಂತೆ. ಈವನ್ ಅಲ್ಪಸಂಖ್ಯಾತ ಮೋರ್ಚಾದಿಂದ ಸ್ಪರ್ಧಿಸಿದವರಿಗೂ ಅಲ್ಲಿ ವೋಟ್ ಬಿದ್ದಿಲ್ಲ. ಇನ್ನು ಶಿವಸೇನೆ ಏಕನಾಥ್ ಶಿಂದೆ ಬಣ ಇಲ್ಲಿ 18 ಸ್ಥಾನಗಳನ್ನ ಗೆದ್ದುಕೊಂಡಿದೆ. ಸಮಾಜವಾದಿ ಪಕ್ಷ 5 ಸ್ಥಾನಗಳನ್ನ ಗೆದ್ದಿದ್ದು ಇಸ್ಲಾಂ ಪಾರ್ಟಿಯೊಂದಿಗೆ ಮೈತ್ರಿ ಮಾಡಿಕೊಂಡಿದೆ. ಈ ರಿಸಲ್ಟ್ ನೋಡಿದಾಗ ಒಂದಂತೂ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಠಾಕ್ರೆ ಸಹೋದರರ ವೈಫಲ್ಯ ಮತ್ತು ಓವೈಸಿ ಪ್ರಭಾವ ಜಾಸ್ತಿ ಆಗಿದೆ ಅನ್ನೋದು. ಮಹಾರಾಷ್ಟ್ರದಲ್ಲಿ ಮರಾಠಿ ಮಾನುಷ್ ಮತ್ತು ಹಿಂದುತ್ವದ ಬಗ್ಗೆ ಮಾತನಾಡುವ ಉದ್ಧವ್ ಠಾಕ್ರೆ ಮತ್ತು ರಾಜ್ ಠಾಕ್ರೆ ಅವರಿಗೆ ಈ ಚುನಾವಣೆ ದೊಡ್ಡ ಹೊಡೆತ ಕೊಟ್ಟಿದೆ. ಓವೈಸಿ ಅವರ AIMIM ಇಡೀ ಮಹಾರಾಷ್ಟ್ರದಲ್ಲಿ 125 ಸ್ಥಾನಗಳನ್ನ ಗೆದ್ದಿದ್ರೆ ಉದ್ಧವ್ ಠಾಕ್ರೆ ನೇತೃತ್ವದ ಶಿವಸೇನೆ ಕೇವಲ 155 ಸ್ಥಾನಗಳನ್ನ ಗೆಲ್ಲೋಕೆ ಸಾಧ್ಯ ಆಗಿದೆ. ಇನ್ನು ರಾಜ್ ಠಾಕ್ರೆ ಅವರ ಪಕ್ಷಕ್ಕೆ ಸಿಕ್ಕಿರೋದು ಕೇವಲ 15 ಸ್ಥಾನಗಳು ಮಾತ್ರ. ಇತ್ತ ಛತ್ರಪತಿ ಸಂಭಾಜಿನಗರದಲ್ಲಿ ಅಂದ್ರೆ ಔರಂಗಾಬಾದ್ನಲ್ಲಿ AIMIM 24 ಸ್ಥಾನಗಳನ್ನ ಗೆದ್ದು ದೊಡ್ಡ ಶಕ್ತಿಯಾಗಿ ಹೊರಹೊಮ್ಮಿದೆ. ಇಮ್ತಿಯಾಜ್ ಜಲೀಲ್ ಅವರ ಪ್ರಭಾವದಿಂದ ಓವೈಸಿ ಪಕ್ಷ ಇಲ್ಲಿ ಕಿಂಗ್ ಮೇಕರ್ ಅನಿಸಿಕೊಂಡಿದೆ. ಮಹಾರಾಷ್ಟ್ರದಾದ್ಯಂತ ಓವೈಸಿ ಪಕ್ಷ ಸೋಲಾಪುರದಲ್ಲಿ 8, ಸಂಭಾಜಿನಗರದಲ್ಲಿ 33, ನಾಗ್ಪುರದಲ್ಲಿ 6, ಅಮರಾವತಿಯಲ್ಲಿ 12 ಸ್ಥಾನಗಳನ್ನ ಗೆಲ್ಲೋ ಮೂಲಕ ತನ್ನ ನೆಲೆಯನ್ನ ಗಟ್ಟಿ ಮಾಡಿಕೊಂಡಿದೆ. ಬಿಜೆಪಿ ಈ ಸಲ ದೊಡ್ಡದಾಗಿ ಗೆದ್ದಿದೆ. ಮಹಾರಾಷ್ಟ್ರದ ಒಟ್ಟು 2870 ಸ್ಥಾನಗಳ ಪೈಕಿ ಬಿಜೆಪಿ ಸುಮಾರು 1425 ಸ್ಥಾನಗಳನ್ನ ಗೆಲ್ಲೋ ಮೂಲಕ ಅರ್ಧದಷ್ಟು ಸ್ಥಾನಗಳನ್ನ ತನ್ನದಾಗಿಸಿಕೊಂಡಿದೆ. ಏಕನಾಥ್ ಶಿಂದೆ ಬಣ 399 ಮತ್ತು ಅಜಿತ್ ಪವಾರ್ ಬಣ 400 ಸ್ಥಾನಗಳನ್ನ ಗೆದ್ದಿದೆ. ಸುಮಾರು 300 ಮಂದಿ ಪಕ್ಷೇತರ ಅಭ್ಯರ್ಥಿಗಳು ಗೆದ್ದಿದ್ದು ಇವರ ಸಂಖ್ಯೆಯು ಉದ್ಧವ್ ಮತ್ತು ರಾಜ್ ಠಾಕ್ರೆ ಅವರ ಸ್ಥಾನಗಳಿಗಿಂತ ಹೆಚ್ಚೇ ಇದೆ. ಈ ರಿಸಲ್ಟ್ ಬಗ್ಗೆ ಸ್ಪೆಷಲ್ ಆಗಿ ಮಾತಾಡ್ತಾ ಇರೋದಕ್ಕೆ ಕಾರಣನೂ ಇದೆ. ನೋಡಿ, ಪದೇ ಪದೇ ಕಾಂಗ್ರೆಸ್ ನಾವು ಜಾತ್ಯತೀತರು ಅಂತಾರಲ್ಲ, ಅಂತಹ ಕಾಂಗ್ರೆಸ್ಗೆ ಇದೊಂದು ಒಳ್ಳೆ ಪಾಠ. ಈವನ್ ಸೆಕ್ಯುಲರಿಸಂ ಪಾಠ ಮಾಡೋ ಹಿಂದೂಗಳಿಗೂ ಕೂಡ. ಯಾಕೆಂದ್ರೆ ಮುಸ್ಲಿಂ ಬಹುಸಂಖ್ಯಾತ ಇರೋ ಪ್ರದೇಶದಲ್ಲಿ ಮತದಾರರು ಸೆಕ್ಯುಲರ್ ಪಕ್ಷಗಳಿಗಿಂತ ತಮ್ಮದೇ ಮತದ ಪಕ್ಷಗಳಿಗೆ ಆದ್ಯತೆ ನೀಡ್ತಾ ಇದ್ದಾರೆ. ಅಂದ್ರೆ ಯಾರು ಇಸ್ಲಾಮಿಕ್ ಜೊತೆ ಇದ್ದಾರೋ ಅಥವಾ ಮುಸ್ಲಿಂ ಅಭ್ಯರ್ಥಿ ಇದ್ದಾರೋ ಅವರಿಗೆ ಅವರ ಓಟು.
ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ, ಕಾಂಗ್ರೆಸ್ ಪಕ್ಷ ನೀಡೋ ಸೆಕ್ಯುಲರಿಸಂನ ತಲೆಗೆ ಹಾಕಿಕೊಂಡು ಯಾಮಾರ್ತಾ ಇರೋದು ಬರೀ ಹಿಂದೂಗಳಷ್ಟೇ. ಕಾಂಗ್ರೆಸ್ಗೂ ಇದು ಅರ್ಥ ಆಗಿಲ್ಲ. ಇದರಲ್ಲಿ ಮುಸ್ಲಿಂ ಅಭ್ಯರ್ಥಿ ಅಥವಾ ಇಸ್ಲಾಮಿಕ್ ಪಕ್ಷಗಳು ಇದ್ದರೆ ವೋಟು ಇವರಿಗೇ ಬೀಳೋದಿಲ್ಲ, ಅವರಿಗೇ ಬೀಳೋದು ಅಂತ. ಮಾಲೆಗಾಂವ್ನಲ್ಲಿ ಮುಸ್ಲಿಮರು ಈಗ ಕಾಂಗ್ರೆಸ್ ಕೈಬಿಟ್ಟು ತಮ್ಮದೇ ಆದ ಶಕ್ತಿಯನ್ನ ರೂಪಿಸಿಕೊಂಡಿದ್ದಾರೆ. ಇದನ್ನ ಎಲ್ಲರೂ ಅರ್ಥ ಮಾಡಿಕೊಳ್ಬೇಕು ಅನ್ಸುತ್ತೆ. ತುಂಬಾ ಸೂಕ್ಷ್ಮವಾದ ವಿಷಯ ಇದು. ಸದ್ಯ ಈಗ ಮೇಯರ್ ಸ್ಥಾನಕ್ಕೆ ಕುದುರೆ ವ್ಯಾಪಾರ ಮತ್ತು ಮಾತುಕತೆಗಳು ಶುರುವಾಗಿವೆ. ಏಕನಾಥ್ ಶಿಂದೆ ಅವರು ತಮ್ಮವರನ್ನ ರೆಸಾರ್ಟ್ ಅಥವಾ ಹೋಟೆಲ್ಗಳಲ್ಲಿ ಇರಿಸಿದ್ದಾರೆ ಅಂತ ಮೂಲಗಳು ಹೇಳ್ತಾ ಇವೆ. ಉದ್ಧವ್ ಠಾಕ್ರೆ ಬಣದ ಅನೇಕರು ಬಿಜೆಪಿಯೊಂದಿಗೆ ಸಂಪರ್ಕದಲ್ಲಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಿದೆ. 29 ನಗರ ನಿಗಮಗಳ ಪೈಕಿ 17 ಕಡೆ ಬಿಜೆಪಿ ಪೂರ್ಣ ಬಹುಮತ ಹೊಂದಿದ್ರೆ ಉಳಿದ ಕಡೆಗಳಲ್ಲಿ ಮಾತುಕತೆಗಳು ನಡೀತಾ ಇವೆಯಂತೆ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.